ದಶ ದೇವತೆಗಳ ಸಮ್ಮುಖದಲ್ಲಿ ಅದ್ಧೂರಿ ಗಣಪತಿ ವಿಸರ್ಜನೆ. ಜಿ ಹೊಸಹಳ್ಳಿಯಲ್ಲಿ 29ನೇ ವರ್ಷದ ಗಣೇಶ ವಿಸರ್ಜನೋತ್ಸವ. ಗುಬ್ಬಿ ತಾಲೂಕಿನ ಕಸಬಾ ಹೋಬಳಿಯ ಜಿ ಹೊಸಹಳ್ಳಿ ಗ್ರಾಮದಲ್ಲಿ ಕನ್ನಡ ಯುವಕರ ಸಂಘದ ವತಿಯಿಂದ 29ನೇ ವರ್ಷದ ಗಣೇಶ ವಿಸರ್ಜನಾ ಮಹೋತ್ಸವವು ದಶ ದೇವರುಗಳ ಸಮ್ಮುಖದಲ್ಲಿ ಅತ್ಯಂತ ಅದ್ದೂರಿಯಾಗಿ ಜರುಗಿತು. ಕನ್ನಡ ಯುವಕರ ಸಂಘ ಅಧ್ಯಕ್ಷ ಎಚ್.ಬಿ. ನರೇಶ್ ನೇತೃತ್ವದಲ್ಲಿ ನಡೆದ ಈ ಉತ್ಸವದಲ್ಲಿ ಹಿಂದೂ ಮಹಾಗಣಪತಿ ಜೊತೆಗೂಡಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಬೆಂಗಳೂರು ಅಣ್ಣಮ್ಮದೇವಿ, ಹಂಗರನಹಳ್ಳಿ ಶ್ರೀ ವಿದ್ಯಾಚೌಡೇಶ್ವರಿ, ಯತ್ತೇನಹಳ್ಳಿ ಮಾರಮ್ಮದೇವಿ, ಸಿದ್ದರಬೆಟ್ಟದ ಶ್ರೀ ಸಿದ್ದೇಶ್ವರ ಸ್ವಾಮಿ, ಹಾಗಲವಾಡಿ ಕರಿಯಮ್ಮ, ಕೊಲ್ಲಾಪುರದಮ್ಮದೇವಿ, ಹಂಗರನಹಳ್ಳಿ ಚಿಕ್ಕ ಚೌಡೇಶ್ವರಿ, ಕವಣಪುರ ಶ್ರೀ ಮುದ್ದು ಮಹದೇಶ್ವರ ಸ್ವಾಮಿ ಹಾಗೂ ಸ್ಥಳೀಯ ಶ್ರೀ ವೀರಭದ್ರ ಸ್ವಾಮಿ ಸೇರಿದಂತೆ ದಶ ದೇವತೆಗಳ ಮೆರವಣಿಗೆಯನ್ನ ಮಾಡಲಾಯಿತು. ಇನ್ನು ಈ ವೇಳೆ ಹಂಗರನಹಳ್ಳಿ ವಿದ್ಯಾಚೌಡೇಶ್ವರಿ ಮಠದ ಬಾಲ ಮಂಜುನಾಥ ಸ್ವಾಮೀಜಿ ಮಾತನಾಡಿ, ಸನಾತನ ಧರ್ಮ ಉಳಿವಿಗೆ ಎಲ್ಲರೂ ಕೈಜೋಡಿಸಬೇಕು. ಅಲ್ಲದೆ ಹುಲಿಯನ್ನ ರಾಷ್ಟ್ರ ಪ್ರಾಣಿಯನ್ನಾಗಿ ಘೋಷಿಸುವಂತೆ ಗೋಮಾತೆಯನ್ನ ರಾಷ್ಟ್ರ ಪ್ರಾಣಿಯನ್ನಾಗಿ ಮಾಡಲು ಪ್ರತಿಯೊಬ್ಬರು ಪ್ರಧಾನ ಮಂತ್ರಿಗಳಿಗೆ ಪತ್ರ ಬರೆಯಬೇಕು. ಗೋಮಾತೆಗೆ ಗೌರವ ನೀಡುವುದು ನಮ್ಮ ಕರ್ತವ್ಯ ಎಂದಿದ್ದಾರೆ. ರಾಷ್ಟ್ರ ಪ್ರಾಣಿಯಾಗಿ ನೀವು ಏನ್ ಮಾಡಬೇಕು, ಘೋಷಣೆ ಮಾಡಬೇಕು. ಇದು ನಮ್ಮೆಲ್ಲರ ಒಂದು ಕರ್ತವ್ಯ, ನಮ್ಮೆಲ್ಲರ ಸಮ್ಮತ ಇದೆ ಅಂತ ಹೇಳಿ ನೋಡಿ. ನಾವು ಎಲ್ಲಿ ತನಕ ಈ ತರ ಅಸಹಾಯಕರಾಗಿ ಮಾಡಲ್ಲ ಅಂತೀವಿ ಅಲ್ಲಿ ತನಕ ಆಗಲ್ಲ. ಯಾಕಪ್ಪ ಅಂದ್ರೆ 500 ವರ್ಷಗಳ ಕೇಳಿ 500 ವರ್ಷಗಳಿಂದ ರಾಮನ ಒಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ಲಿಕ್ಕೆ ಆಗಲಿಲ್ಲ. 500 ವರ್ಷದಿಂದ ಸತತವಾಗಿ ಎಲ್ಲರೂ ಪ್ರಯತ್ನ ಪಟ್ಟಿದ್ದಕ್ಕೆ ಇವತ್ತು ಅಯೋಧ್ಯೆಯಲ್ಲಿ ಧರ್ಮಧ್ವಜವನ್ನು ಹಾರಿಸುವಂತ ದಿನ ಬಂತು. ಇವತ್ತು ನಮ್ಮ ಕಾಲದಲ್ಲಿ ಇದು ಮಾಡದಲೇ ಇರ್ಬೋದು. ನಾವೆಲ್ಲ ಒಗ್ಗಟ್ಟಾಗಿ ಪ್ರತಿಯೊಬ್ಬ ಮಾನವನು ಈ ಭೂಮಿ ಮೇಲೆ ಹುಟ್ಟಿದ್ದಾನೆ, ಗೋಮಾತೆಯ ಋಣವನ್ನು ತೀರಿಸ್ತಾನೆ ಅಂದ್ರೆ ಪ್ರತಿಯೊಬ್ಬರು ಪತ್ರವನ್ನು ಬರೆಯಬೇಕು. ಪ್ರತಿಯೊಬ್ಬರು ಪತ್ರವನ್ನು ಬರೆದು ಒಂದೊಂದು ಪತ್ರಗಳು ಎಲ್ಲೆಲ್ಲಿ ಗಟ್ಟಾಗಿ ನಿಲ್ತಾವೋ ಆ ಒಂದು ದಿನ ಎಲ್ಲರ ಗಮನಕ್ಕೆ ಬರುತ್ತೆ. ನಾವೆಲ್ಲರ ಅಭಿಯಾನ ಪ್ರಾರಂಭ ಮಾಡಿದ್ರೆ ಒಂದು ದಿನ ಹುಲಿ ಯಾವ ರೀತಿ ಈ ದೇಶದ ರಾಷ್ಟ್ರ ಪ್ರಾಣಿ ಆಗಿದೆಯೋ ಗೋಮಾತೆನೂ ಒಂದು ದಿನ ಅದೇ ನಮ್ಮ ಕಾಲಕ್ಕಾಗಿಲ್ಲ ಅಂತ ಇರ್ಬೋದು. ಇನ್ನು ಮುಂದಿನ 3 ತಲೆಗಾದ ನಮ್ಮ ಹೋರಾಟ ಇವತ್ತು ಪ್ರಾರಂಭ ಮಾಡಿದ್ರೆ ಮುಂದೊಂದು ದಿನ ಖಂಡಿತವಾಗ್ಲೂ ಆಗುತ್ತೆ ಅಂತ ಹೇಳಿ ತಾಯಿ ಯತ್ತೇನಹಳ್ಳಿ ಮಾರಮ್ಮ, ಕರಿಯಮ್ಮ, ಕೊಲ್ಲಾಪುರದಮ್ಮ, ಆಂಜನೇಯ ಇಲ್ಲಿ ದಶದೇವತೆಗಳ ಮುಂದೆ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಒಂದು ಗೋಮಾತೆ ಏನಾಗಬೇಕು, ರಾಷ್ಟ್ರೀಯ ಪ್ರಾಣಿ ಆಗಬೇಕು ಅನ್ನುವಂಥ ಒಂದು ಅಭಿಯಾನವನ್ನ ಈ ವೇದಿಕೆಯಿಂದನೇ ನಾವೆಲ್ಲ ಪ್ರಾರಂಭ ಮಾಡೋಣ. ಇದಕ್ಕೆ ದೇವಾನುದೇವತೆಗಳ ಅನುಗ್ರಹವೂ ಸಹ ಇದೆ. ದೇವರಿಗೆ ದೀಪ ಹಚ್ಚಲಿಕ್ಕೆ ತುಪ್ಪ ಬೇಕು, ದೇವರಿಗೆ ಅಭಿಷೇಕ ಮಾಡಲಿಕ್ಕೆ ಹಾಲು ಬೇಕು, ಮಕ್ಕಳಿಗೆ ಹಾಲು ಕುಡಿಸ್ಬೇಕು, ಮಕ್ಕಳಿಗೆ ತುಪ್ಪ ತಿನ್ನಿಸ್ಬೇಕು. ಇದೆಲ್ಲವನ್ನು ನಾವು ಇಟ್ಕೊಂಡು ಆ ತಾಯಿಯನ್ನ ತಲೆ ಕೆಡಿಸುವಂತ ಕೆಲಸ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮಂತ ನತದೃಷ್ಟರು ಈ ಭೂಮಿ ಮೇಲೆ ಇರೋದು ವ್ಯರ್ಥ. ಪ್ರತಿಯೊಬ್ಬರು ಆಗಲ್ಲ ಅನ್ನೋದು ಆಯ್ತು, ನಾವು ನಿಲ್ಲೋಣ ನೋಡೇ ಬಿಡೋಣ ಅನ್ನುವಂಥ ಭಾವನೆಗಳು ನಮ್ಮಲ್ಲಿ ಬಂದ್ರೆ ಖಂಡಿತವಾಗಲು ಇದು ಸಾರ್ಥಕವಾಗುತ್ತೆ, ಸಾಧ್ಯವಾಗುತ್ತೆ ಅಂತ ಈ ವೇದಿಕೆಯಲ್ಲಿ ನಾವು ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರಿಗೂ ಹೇಳ್ತೀನಿ. ಒಬ್ಬ ಯಾರ ಕಣ್ಣಿಲ್ದಲ್ಲೇ ಇರೋನು ನಿತ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಂತೆ, ಎಲ್ಲಿಗೆ ಹೋಗ್ತಾ ಇದ್ದ. ಇನ್ನು ಮೆರವಣಿಗೆಗೆ ವಾದ್ಯಗೋಷ್ಠಿ, ಲಿಂಗದ ವೀರರ ಕುಣಿತ, ರಸಮಂಜರಿ ಮತ್ತು ಪಟಾಕಿ ಸಿಡಿತಗಳು ಕಾರ್ಯಕ್ರಮಕ್ಕೆ ಮತ್ತಷ್ಟು ಕಳೆ ತುಂಬಿದ್ವು. ನೂರಾರು ಭಕ್ತರ ಸಮ್ಮುಖದಲ್ಲಿ ಮುಂಜಾನೆ ಗಣೇಶ ವಿಸರ್ಜನೆ ನೆರವೇರಿತು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.